ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರ್ ಮಧು ಸ್ವಿಂಗ್ ಮಿಷಿನಿಂದ ಮಾತಾಡ್ತಾ ಇದ್ದೀನಿ. ನಾವು ಇವಾಗ ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿ ತಾಲೂಕಲ್ಲಿ ಇದ್ದೀವಿ. ಜಮಖಂಡಿಲಿ ಶೈಲಜಾ ಅಂತ ಇವರು, ಶೈಲಜಾ ಜಂಬಗಿ ಅಂತ ಇವ್ರು ನಮ್ಮ ಹತ್ರ ಮಷಿನ್ ಪರ್ಚೇಸ್ ಮಾಡಿದ್ರು. ಸ್ಟಾರ್ಟಿಂಗು 550 ಮಿಷಿನ್ ಪರ್ಚೇಸ್ ಮಾಡಿದ್ರು. ಆಮೇಲೆ ಎಂಬ್ರಾಯ್ಡ್ರಿ HSW 5G ತೊಗೊಂಡಿದ್ದಾರೆ. ಅದಾದಮೇಲೆ ಮತ್ತೆ ಸೆಕೆಂಡೂ ನಮ್ಮದು HSW 5G ಮಿಷಿನೇ ತೊಗೊಂಡಿದ್ದಾರೆ. ಸೊ ಅವರು 2 ಮಿಷಿನ್ ತೊಗೊಂಡು ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನನಗೆ ಇವರು ತುಂಬ 5 ವರ್ಷದ ಹಳೆ ಕಸ್ಟಮರ್. ಆ್ಯಕ್ಚುಲಿ ತುಂಬ ಬೇಸಿಕ್ ಮಾಡಲಿಂದ ಇವ್ರು ನಮ್ಮ ಜೊತೆಗೇ ಬಂದಿದ್ದು, ಬಿಸ್ನೆಸ್ ರನ್ ಮಾಡ್ತಾಯಿದ್ರು. ಸೊ ಇವಾಗ ಅವ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವಾಗ ನೀವು ಹೇಳಿ ಮೇಡಮ್, ನಮ್ಮ 5G ಮಷಿನ್ ಜೊತೆ ಮತ್ತು ನಮ್ಮ ಜೊತೆ ಜರ್ನಿ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದ್ದೀರಿ. ನಾವು ಆನ್ಲೈನಲ್ಲಿ ಫಸ್ಟಿಗೆ ಪರಿಚಯ ಆಗಿದ್ದು, ಆಮೇಲೆ ನಾವು ಮಷಿನ್ ತೊಗೊಳ್ಳೋವರೆಗೂ 3 ಮಂತ್ಸ್ವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ರಿ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಗೊಂಡ್ರೆ ಏನಾಗುತ್ತೆ ಅನ್ನೋತಕ್ಕಂಥ ಒಂದು ಒಳ್ಳೆಯ ಗೈಡ್ ನೀವು ಕೊಟ್ರಿ ನಮಗೆ. ಅದಾದಮೇಲೆ ನಾವು ನಿಮ್ಮದು ಮಷಿನ್ಸ್ ಸೆಂಟ್ರ್ ಐತೋ ಇಲ್ಲೋ ಅಂಥೇಳಿ ಆ ಥರ ಎಲ್ಲ ನೋಡ್ಕೊಂಡಿವಿ. ಆಮೇಲೆ ನೀವು ನಮಗೆ ವಿಡಿಯೋಗಳನ್ನು ಕಳಿಸಿದ್ರಿ. ಆಮೇಲೆ ನಿಮ್ಮದು ಶಾಪ್ದ ವಿಡಿಯೋ ಕಳಿಸಿದ್ರಿ, ಫೋಟೋಸ್ಗಳನ್ನೆಲ್ಲ ಕಳಿಸಿದ್ರಿ. ಆಮೇಲೆ ನಾವು ಮಧು ಸ್ವಿಂಗ್ಸ್ ಇಲ್ಲಿ ಬೆಂಗಳೂರಲ್ಲಿ ಶಾಪ್ ಇದೆ ಅಂಥೇಳಿ ಕನ್ಫರ್ಮ್ ಮಾಡ್ಕೊಂಡಿವಿ. ನಾವು ಮಧು ಸ್ವಿಂಗ್ದವ್ರ ಜೊತೆ ಶಾಪ್ಗೆ ಹೋಗಿ ಯಾವುದೇ ರೀತಿಯಾಗಿ ನೋಡಿಲ್ಲ. ಅವ್ರಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ, ಒಂದು ವಿಶ್ವಾಸ ಮೇಲೆ ನಾವು ಏನು ಮಾಡ್ಕೊಂಡಿವಿ, ಆನ್ಲೈನ್ ಮುಖಾಂತರನೇ ದುಡ್ಡು ಹಾಕಿಬಿಟ್ಟು HSW 5G ತೊಗೊಂಡೆ ಅವ್ರ ಹತ್ರ. ಮೇಡಮ್ ಅವ್ರು ನಮಗೆ 5G ತೊಗೋರಿ ಅಂತ ಹೇಳಿಬಿಟ್ಟು ಸಜೆಷನ್ ಮಾಡಿದ್ರು. ನಾನು ಫಸ್ಟ್ ಇದು ತೊಗೊಂಡಿರೋದು. ಆಮೇಲೆ ತೊಗೊಂಡಾದ್ಮೇಲೆ ಏನೈತೆ, ನನಗೆ ಚೆನ್ನಾಗಿ ರನ್ ಆಯಿತು, ಅದರಿಂದ ಪ್ರಾಫಿಟ್ ಬಂತು. ನಾನು ಈವನ್ 6 ಮಂತಲ್ಲಿ ಇದ್ರದ್ದು ಅಮೌಂಟು ತೆಗೆದು ಹಾಕಿಬಿಟ್ಟೆ. ಆಮೇಲೆ ಒಂದೇ ಮಷಿನ್ ಮೇಲೆ ನನಗೆ ಫ್ರೆಷರ್ ಆಗೋಕ್ಕತ್ಮೇಲೆ ನೈಟೆಲ್ಲ ಹಾಕೋದಾಗಬಾರ್ದು ಅಂಥೇಳಿ ಸೆಕೆಂಡ್ ಮಷಿನನ್ನು ನಾನು ಇನ್ನೊಂದು 5Gನೇ ಇವ್ರ ಹತ್ರ, ಮಧು ಸ್ವಿಂಗ್ದವ್ರ ಹತ್ರನೇ ನಾನು ತೊಗೊಂಡಿರೋದು. ಆಮೇಲೆ ಇವ್ರದ್ದು ಒಳ್ಳೆಯ ಸರ್ವಿಸ್ ಇದೆ. ಆಮೇಲೆ ಮೇಡಮ್ ಅವರು ಲೇಡೀಸ್ ಜೊತೆ ಲೇಡೀಸೇ ಮಾತಾಡ್ತಾರೆ, ಯಾವುದೇ ಬಾಯ್ಸ್ ಏನು ಮಾತಾಡೋದಿಲ್ಲ. ಆಮೇಲೆ ನಾವು ಏನೇ ಸಜೆಷನ್ಸ್ ಕಾಲ್ ಮುಖಾಂತರ ಕೇಳಿದರೂ ಕೂಡ ಸಮಾಧಾನದಿಂದ ಸಿಟ್ಟಿಗೆ ಅದು ಆ ಥರ ನೀವು 10 ಸಲ ಕೇಳಿದ್ರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರು ಸಿಟ್ಟಿಗೆ ಬರೋದಿಲ್ಲ. ನಿಮ್ಗೇನು ಬೇಕೋ ನೀವು ಎನಿ ಟೈಮ್ ಕಾಲ್ ಮಾಡಿದರೂ ಕೂಡ ಅವ್ರ ವರ್ಕರ್ಸ್ ಕೂಡ ಕಾಲ್ ಮಾಡಿ ರಿಸೀವ್ ಮಾಡಿ, ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಟ್ಟಿಗೆ ಬರೋದು ಆ ಥರ ಏನು ಮಾಡೋದಿಲ್ಲ. ಒಳ್ಳೆ ಗೈಡ್ನೆಸ್ ಮುಖಾಂತರ ನಮಗೆ ಏನು ಬೇಕಾದ್ರೂ ಗೊತ್ತಾಗಲಿಲ್ಲ ಅಂತಂದರೆ ಅಲ್ಲೇ ಕೂತ್ಕೊಂಡು ವಿಡಿಯೋ ಕಾಲ್ಗಳ ಮುಖಾಂತರ ನಮಗೆ ಹೇಳಿಕೊಡ್ತಾರೆ. ನಮಗೆ ಒಂದು ಒಳ್ಳೆಯ ಬಿಸ್ನೆಸ್ ಮಾಡೋದಕ್ಕೆ ಮಧು ಸ್ವಿಂಗ್ದವ್ರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಇವಾಗ ನಮ್ಮ 5G HSW 5G ಮಿಷಿನ್ ತೊಗೊಂಡಾದ್ರೆ ಪರ್ ಡೇ ನೀವು ಎಷ್ಟು ಬ್ಲೌಸ್ ಮಾಡ್ತಿದ್ದೀರಾ ಒಂದು ಮಿಷಿನಲ್ಲಿ? ಒಂದು ಮಿಷಿನಲ್ಲಿ ನಾವು ಒಂದು ಸ್ವಲ್ಪ ಲೇಟಾಗಿ ವರ್ಕ್ ಮಾಡಿದರೆ 4-5 ಹಾಕ್ಬೋದು. ಆಮೇಲೆ ಒಂದು ಸ್ವಲ್ಪ ಸ್ಲೀವ್ಸ್ ಎಲ್ಲ ಹೆವಿ ಇತ್ತು ಅಂತಂದರೆ 2-3 ಹಾಕ್ಬೋದು. ಓಕೆ, ಪರ್ ಡೇ ನೀವು 2-3ರಿಂದ 4ವರೆಗೂ ಮಾಡ್ತಾ ಇದ್ದೀರಾ. ಇವಾಗ ನೀವು ಬೇಸಿಕ್ ನೀವು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದು ಚಿಕ್ಕ ಮಷಿನಿಂದ. ಈಗ HSW ಮಿಷಿನ್ 5G 2 ತೊಗೊಂಡಿದ್ದೀರಾ. ಸೊ ಇವಾಗ ನೀವು ಕಸ್ಟಮರ್ಸ್ ಆರ್ಡರ್ಸ್ ಯಾವ ಥರ ತೊಗೋತಾ ಇದ್ದೀರಾ? ಕಸ್ಟಮರ್ಸ್ಗೆ ಮೇನ್ ಬೇಕಾಗಿರೋದು ಅವ್ರ ಟೈಮಿಗೆ ಬೇಕು. ಸೊ ನಾವು ಟೈಮ್ ಟು ಟೈಮ್ ಅವ್ರು ಹೇಳಿದ ಡೇಟಿಗೆ ಅವ್ರ ಪ್ರಕಾರಕ್ಕೆ ನಾವು ಕೊಡ್ಕೊತ ಹೋದ್ವಿ ಅಂತಂದರೆ ಕಸ್ಟಮರ್ಸ್ ತಾನಾಗೇ ಬರ್ತಾರೆ. ಆಮೇಲೆ ಗ್ರೂಪ್ ಮಾಡಬೇಕು, ಅದು ಒಬ್ಬರಿಂದ ಒಬ್ಬರು ಚೈನ್ ಸಿಸ್ಟಮ್ ಥರ. ನಮ್ಮದು ವರ್ಕ್ ನೀಟ್ ಇತ್ತು ಅಂತಂದರೆ, ನಾವು ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ಚೈನ್ ಸಿಸ್ಟಮ್ ಥರ ಒಬ್ಬರಿಂದ ಒಬ್ಬರಿಗೆ ತಾನಾಗೆ ಹರಡ್ತಾ ಹೋಗುತ್ತೆ. ಅದರ ಪ್ರಕಾರ ನಮಗೆ ಕಸ್ಟಮರ್ಸು ಬರ್ತಾರೆ. ಅದು ಮೇನ್ ಇರೋದು. ನಿಮ್ಮ ಕಸ್ಟಮರ್ ಇವಾಗ ನಮ್ಮ HSW 5G ಮಿಷಿನ್ ಬಗ್ಗೆ ಏನು ಹೇಳ್ತಾರೆ? ಫಿನಿಶಿಂಗ್ ಎಲ್ಲ ಇಷ್ಟಪಡ್ತಾ ಇದ್ದಾರೆ? ಹೌದು, ಇಲ್ಲಿ ಜಮಖಂಡಿಯಲ್ಲಿ ಆಲ್ಮೋಸ್ಟ್ ತೊಗೊಂಡಿರೋದೆಲ್ಲ, ನಾನು ನೋಡಿಬಿಟ್ಟೆ ತೊಗೊಂಡಿರೋದೆಲ್ಲ HSW 5G ಮಷಿನೇ ತೊಗೊಂಡಿರೋದು. ಯಾಕಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಎಲ್ಲ ವರ್ಕ್ ಫಾಸ್ಟ್ 1000 ಸ್ಪೀಡಲ್ಲಿ ಕೂಡ ನೀವು ಓಡಿಸ್ಬೋದು ಆ ಮಷಿನ್ನ. ಆಮೇಲೆ ಜರಿ ಎಲ್ಲ ಆ ಥರ ಎಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಒಳ್ಳೆ ಗುಡ್ ಕ್ವಾಲಿಟಿ ಇದೆ. ನಿಮ್ಮ ಕಸ್ಟಮರ್ಸು ನಮ್ಮ 5G ಮಿಷಿನ್ನ ಇಷ್ಟಪಡ್ತಾ ಇದ್ದಾರೆ? ಹೌದು ರೀ. ನಾನು ನೋಡಿ ಅನ್ನಿಸ್ತಾ ಇದೆ ನಿಮಗೆ 5G ಮಿಷಿನಲ್ಲಿ ತುಂಬ ಒಳ್ಳೆಯದಿದೆ ರೀ. ಅದಕ್ಕೆ ರೀ ನಾನು ಕ್ವಾಲಿಟಿ ಅದು 1 ವರ್ಷದವರೆಗೂ ಮಷಿನ್ ನನಗೆ ಯಾವುದೇ, ನಾನು ತೊಗೊಂಡು ಇದು ಮಷಿನ್ ತೊಗೊಂಡ್ಬಿಟ್ಟು ಹೆಚ್ಚು ಕಡಿಮೆ 2 ವರ್ಷ ಆಗಕ್ಕೆ ಬಂತು ರೀ. ಆದರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಏನೂ ಬಂದಿಲ್ಲ ರೀ. ನೀವು ಕರೆಕ್ಟ್ ಟೈಮಿಗೆ ಬಂದು ನಮಗೆ ಸರ್ವಿಸ್ ಕೊಡ್ತೀರಾ, ಹೀಗಾಗಿ ನನಗೇನು ತೊಂದರೆ ಆಗಿಲ್ಲ ರೀ. ಮುಂಚೆ ನಿಮಗೆ ನಮ್ಮ ಶಾಪು ವಿಸಿಟ್ ಮಾಡಿಲ್ಲ. ರಿಯಲಿ ಫ್ರ್ಯಾಂಕ್ಲಿ ಟು ಸ್ಪೀಕ್ ಅಂತಂದರೆ, ಇವ್ರು ನಮ್ಗೆ ಪರಿಚಯ ಮಾಡಿ ಪರಿಚಯ ಆಗ್ಬಿಟ್ಟು 4-5 ವರ್ಷ ಆಯಿತು. ಬೇಸಿಕ್ ಮಷಿನಿಂದ ಇವ್ರು ನಮ್ಮ ಜೊತೆ ಜರ್ನಿ ಮಾಡಿಕೊಂಡೇ ಬಂದಿದ್ದಾರೆ. ಇವಾಗ ಮೆಷಿನ್ನು ಪರ್ಚೇಸ್ ಮಾಡಿ ಬಿಸ್ನೆಸ್ ಎಕ್ಸ್ಟೆಂಡ್ ಆಗಿದೆ, ತುಂಬ ಎಕ್ಸ್ಟೆಂಡ್ ಆಗಿದೆ. ಯಾವ ಥರ ಅಂತಂದರೆ
ಈಗ ಕೆಲವೊಂದು ಕಸ್ಟಮರು ನಮಗೆ ಸುಮಾರು ಕಸ್ಟಮರು ದೂರ ಇದೆ, ನಾವು ಬ್ಯಾಂಗ್ಳೂರಿಗೆ ಬರೋಕ್ಕಾಗಲ್ಲ, ನಮ್ಮನ್ನು ಸುತ್ತಮುತ್ತ ಇರೋ ಕಸ್ಟಮರ್ಗೆ ಫೀಡ್ಬ್ಯಾಕ್ ಕೊಡಿ, ನಿಮ್ಗೆ ಗೊತ್ತಿರೋ ಕಸ್ಟಮರ್ಗಳಿದ್ರೆ ನಂಬರ್ ಕೊಡಿ ಅಂತ ಹೇಳ್ತಾರೆ. ಸೊ ಆವಾಗ ನಾನು ಡೇರಾಗಿ ಮೇಡಮ್ ನಂಬರು ಕೊಡ್ತೀನಿ, ಸುಮಾರು ಕಸ್ಟಮರ್ ಬರಲಿಕ್ಕಾಗಲ್ಲ ಅಂತೇಳಿ. ಸೊ ಆ ಥರ ಕಸ್ಟಮರು ಇದ್ದಾರೆ. ಏಕೆ ಕೆಲವೊಬ್ಬರು ಬ್ಯಾಡ್ ಫೀಡ್ಬ್ಯಾಕ್ ಕೊಡೋ ಕಸ್ಟಮರ್ ನಾನು ತುಂಬ ನೋಡಿದ್ದೀನಿ. ಅದನ್ನು ನಾನು ಹೊಸ ಕಸ್ಟಮರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಥರ ಅರ್ಥ ಮಾಡ್ಕೋತಾರೆ. ಅಲ್ಲಿ ಯಾರು ಇಲ್ವಾ, ನೀವು ಯಾಕೆ ಕೊಡಲ್ಲ ಅಂತ. ಬಟ್ ನಾನು ಹೇಳ್ತಾ ಇದ್ದೀನಿ, ನನಗೆ ಸುಮಾರು ಕಸ್ಟಮರ್ನ ಇಲ್ಲಿ ಸುತ್ತಮುತ್ತ ಬಂದಿರೋ ಕಸ್ಟಮರ್ಗಳು ಸುಮಾರು ಜನ ನಮ್ಮ ಅಂಗಡಿಗೆ ಇವತ್ತಿವರೆಗೂ ಬಂದಿಲ್ಲ, ಇನ್ಕ್ಲೂಡಿಂಗ್ ಮೇಡಮು ಅಷ್ಟೇ. ಈಗ 5 ವರ್ಷದಿಂದ ನಂಗೆ ಪರಿಚಯ ಇದ್ರೂ ಅವ್ರು ಇವತ್ತಿನವರೆಗೂ ಅಂಗಡಿಗೆ ಬಂದಿಲ್ಲ. ಸೊ ಅವ್ರನ್ನ ಹುಡ್ಕೊಂಡು ನಾನೇ ಅವ್ರ ಊರಿಗೆ ಬಂದಿದ್ದೀನಿ. ಏನಕ್ಕೆ ತುಂಬ ಸರಿ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಗುರುಪ್ರಸಾದ್ ಸರ್ನು ತುಂಬ ಸರಿ ಕೇಳ್ತಾರೆ, ಮೇಡಮ್ ಒಂದ್ಸರಿ ನಮ್ಮ ಭೇಟಿ ಮಾಡಿ ಬನ್ನಿ ಅಂತ. ಪ್ರತಿ ಸರಿ ಅವರು ಬರ್ತೀನಿ ಅನ್ನೋರು, ನಾನು ಬರ್ತೀನಿ ಅಂತ ಇದೆ, ಬಟ್ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಅವ್ರಿಗೋಸ್ಕರನೇ ನಾನು ಬ್ಯಾಂಗ್ಳೂರಿಂದ ಜಮಖಂಡಿಲಿ ಇದ್ದೀನಿ. ಏನಕ್ಕೆ ಅಂದರೆ ಅವ್ರ ಅಭಿಮಾನ ಮೇನ್. ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆನ್ಸ್ ಆಗುತ್ತೆ. ನಾವು ಬಿಸ್ನೆಸ್ ಮಾಡ್ತೀವಿ, ಬಿಸ್ನೆಸ್ ಬೇರೆ, ಆದರೆ ಅವ್ರು ನಮ್ಮನ್ನ ಅಷ್ಟು ಹಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವರು ನನಗೆ ಬೆಸ್ಟ್ ಎಕ್ಸಾಂಪಲು. ಸುಮಾರು ಕಸ್ಟಮರ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಸುತ್ತಮುತ್ತ ತೊಗೊಂಡಿರೋ ಕಸ್ಟಮರ್ಗೂ ಅಷ್ಟೇ ಗೈಡೆನ್ಸ್ ಮಾಡ್ತಾರೆ. ಯಾವುದೇ ಥರ ಸೆಲ್ಫ್ ಇದು ಇಲ್ಲ, ಏನಂತಾರೆ ಅವ್ರಿಗೆ ನಾನು ಯಾಕೆ ಹೇಳ್ಕೊಡ್ಬೇಕು, ಇವ್ರಿಗೆ ನಾನು ಯಾಕೆ ಮಾಡಿಕೊಡ್ಬೇಕು, ನನ್ನ ಬಿಸ್ನೆಸ್ ಎಲ್ಲಿ ಹಾಳಾಗ್ಬಿಡುತ್ತೆ ಅನ್ನೋ ತುಂಬ ಕಸ್ಟಮರ್ಗಳನ್ನ ನಾವು ನೋಡಿರ್ತೀವಿ. ನಮ್ಮ ಫೀಲ್ಡಲ್ಲಿ ಏನಾದರೂ ಕೇಳಿದ್ರೆ ಸರಿಯಾಗಿ ಗೈಡ್ ಮಾಡಲ್ಲ. ಆದರೆ ನಮ್ಮ ಇವರು ಶೈಲಜಾ ಮೇಡಮ್ ಆ ಥರ ಇಲ್ಲ. ಸುಮಾರು ಕಸ್ಟಮರ್ಗೆ ಪಾಪ ಅವರೇ ಹೇಳ್ಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ಬಿಸ್ನೆಸ್ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದೇ ಥರ ಕಸ್ಟಮರ್ಗೂ ಅವರು ಆ್ಯಸ್ ಎ ಫ್ರೆಂಡ್ ಆಗಿ ಸುಮಾರು ಮಹಿಳೆಯರಿಗೆ ಸಹಾಯ ಮಾಡ್ತಾರೆ. ಇಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಾನು ಹೇಳ್ಕೊಡ್ತೀನಿ ಬರ್ರಿ, ನಾನು ಮಾಡ್ತೀನಿ ಬರ್ರಿ ಅಂತ. ತುಂಬ ಒಳ್ಳೆಯ ನೇಚರ್ ಇದೆ ಆ್ಯಕ್ಚುಲಿ. ಅದು ನಮಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನಾನು ತುಂಬ ಅವರು ಅಭಿಮಾನದಿಂದ ಕರೀತಾ ಇದ್ರು. ಅದಕ್ಕೆ ನಾನು ಇವಾಗ ಜಮಖಂಡಿಲೇ ಇದ್ದೀನಿ ಅಟ್ ಪ್ರೆಸೆಂಟು. ನಮಗೂ ತುಂಬ ಹೆಮ್ಮೆ. ಏನಕ್ಕೆ ನಾವೇ ಆ್ಯಸ್ ಎ ಲೇಡಿಯಾಗಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ ಹಾರ್ಡ್ ವರ್ಕ್ ಅವರು ಇಲ್ಲಿ ಮಾಡ್ತಾಯಿದ್ರು. ಅದು ಈ ಗ್ರಾಮದಲ್ಲಿ ಇಷ್ಟು ಅಂದರೆ ಈಗ 2 ಮಿಷಿನ್ 3 ಮಿಷಿನ್ ಅವ್ರ ಹತ್ರ ಇದೆ ಆಲ್ರೆಡಿ. 3 ಮಿಷಿನಲ್ಲೂ ಅವರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾರೆ. ಸುಮಾರು ಕಸ್ಟಮರ್ ನಮ್ಮನ್ನ ಕೇಳ್ತಾರೆ, ಅಷ್ಟು ವರ್ಕ್ ಮಾಡೋಕ್ಕಾಗಲ್ಲ, ನೀವು ಹೇಳ್ತೀರಾ, ಆ ಥರ ಆಗಲ್ಲ ಅಂತ ನಮಗೆ ಸುಮಾರು ಕಮೆಂಟ್ಸ್ಗಳು ಬಂದಿದೆ. ಆ್ಯಕ್ಚುಲಿ ಇವಾಗ ಕಸ್ಟಮರ್ಸು ಸುಮಾರು ಕಸ್ಟಮರ್ ಕೇಳ್ತಾ ಇರ್ತೀನಿ, ಅವರು 10 ಅವರ್ ಯೂಸ್ ಮಾಡ್ತಾಯಿದ್ದೀನಿ, 12 ಅವರ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ಎಷ್ಟು ಅವರ್ ಯೂಸ್ ಮಾಡ್ತಿದ್ದೀರಾ ಪರ್ ಡೇ? ನೀವು ಪರ್ ಡೇ ಅಂತಂದರೆ ಯಾವುದೇ ಬ್ಲೌಸ್ನು 1 ಅವರ್ಗೆ ಒಂದು ಸಲ ಮುಗಿಯೋದಿಲ್ಲ ರೀ. ಒಂದು ಮಿನಿಮಮ್ ಒಂದು 500 ನೀವು ಬ್ಲೌಸ್ ಹಾಕ್ತಿದ್ರಿ ಅಂತಂದರೆ ಅಟ್ಲೀಸ್ಟ್ 3.5 4 ತಾಸಾದರೂ ಆಗೇ ಆಗತ್ತೆ ರೀ. ನೀವು ಎಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡ್ತೀರಾ ಅಷ್ಟು ನೀವು ಬಿಸ್ನೆಸ್ಸಲ್ಲಿ ಮುಂದೆ ಬರ್ತೀರಾ. ಆಮೇಲೆ ನಾನು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀನಿ ಅಂತ ತೊಗೊಳೋದಾದ್ರೆ ರೀ, ನಾನು ಬೆಳಗ್ಗೆ 6 ಗಂಟೆಗೆ ನಾನು ಮಷಿನ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ರೀ, ನೈಟ್ 2 ಗಂಟೆ 3 ಗಂಟೆವರೆಗೂ ನಾನು ವರ್ಕ್ ಮಾಡ್ತಾನೆ ಇರ್ತೀನಿ. ನಾನು ಮಲಗೋದೆ ಅಂತಂದರೆ ನೀವು 4 ಅವರ್ಸ್ ಮಾತ್ರ ಸೀಸನ್ ಟೈಮಲ್ಲಿ. ಇವಾಗ ಜೂನ್ಲಿದ್ದ ಒಂದು ಸ್ವಲ್ಪ ಸೀಸನ್ ಮದುವೆ ಸೀಸನ್ಗಳೆಲ್ಲ ಕಡಿಮೆ ಇರುತ್ತಲ್ಲ, ಸೊ ಇವಾಗ ಒಂದು ಸ್ವಲ್ಪ ಕಡಿಮೆ ರೀ. ಅಂದರೆ ಡೇ ಟೈಮಲ್ಲಿ ಹಾಕಿ ರಾತ್ರಿ ನೈಟ್ 11 ಗಂಟೆಗೋ 10 ಗಂಟೆಗೋ ಬಂದ್ ಮಾಡಿಬಿಡ್ತೀನಿ. ಇವಾಗ ಓಕೆ ರೀ. ಸೊ ಅದನ್ನೇ ನಾನು ನಿಮಗೆ ಸುಮಾರು ಕಸ್ಟಮರ್ಗೆ ಯಾವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಇನ್ಕ್ಲೂಡಿಂಗ್ ನಾವೇ ಆಗಲಿ ನೀವೇ ಆಗಲಿ, ಬಿಸ್ನೆಸ್ಸು ನಾವು ಇನ್ವೆಸ್ಟ್ ಮಾಡೋದು ಮುಖ್ಯ ಅಲ್ಲ, ಅದ್ರ ಜೊತೆಗೆ ನಾವು ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದ್ರೇ ಆ ಬಿಸ್ನೆಸ್ ನಮ್ಮ ಜೊತೆಗೆ ಬರ್ತದೆ. ನಾವು ಎಫರ್ಟ್ ಹಾಕ್ದೇನೆ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಇವ್ರು ಅಷ್ಟು ಮನೇಲಿ 2 ಹೆಣ್ಮಕ್ಳಿದ್ದಾರೆ, ಚಿಕ್ಕ ಮಕ್ಕಳು, ಅವರು ಏನು ದೊಡ್ಡ ಮಕ್ಕಳಲ್ಲ, ಸರ್ ಇದ್ದಾರೆ, ಇವರು ಇದ್ದಾರೆ. ಸೊ ಫ್ಯಾಮ್ಲಿನ ನೋಡಿಕೊಂಡು ಮಕ್ಕಳಂದಮೇಲೆ ಅವ್ರು ಬೆಳಗ್ಗೆ ಅವ್ರಿಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಕಳ್ಸೋದು ನಮ್ಮದು ರೊಟೀನ್ ಇದ್ದೇ ಇರ್ತದೆ, ಡೈಲಿ ರೊಟೀನು. ಅದನ್ನೂ ಮಾಡಿಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಸರ್ರು ನನಗೆ ಬಂದಾಗ ಹೇಳ್ತಾರೆ, ಮೇಡಮ್ ಅವರೇ ನೀವು ಜೊತೆ ನಾವು ಸೇರಿದಾಗಿಂದ ನಮ್ಮ ಮೇಡಮ್ ನಿದ್ದೆನೇ ಮಾಡ್ತಾ ಇಲ್ಲ, 2 ಗಂಟೆ 3 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ನಮಗೆ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ನಾವು ಇರೋದು ಬ್ಯಾಂಗ್ಳೂರು, ಇವ್ರು ಇರೋದು ಜಮಖಂಡಿಲಿ, ಸುಮಾರು 10 ಅವರ್ ಜರ್ನಿ ಇವಾಗ ನಾವು ಮಾಡ್ಕೊಂಡು ಬಂದಿದ್ದು. ಅಷ್ಟು ನಾವು ಕೊಟ್ಟಿರೋದಕ್ಕೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ತೊಗೊಂಡಿರೋ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಮೇಯ್ನಾಗಿ. ಏನಕ್ಕೆ ಅಂತಂದರೆ ಬಿಸ್ನೆಸ್ ಅಂದರೆ ಯಾವಾಗಲೂ ಬಿಸ್ನೆಸ್ ಮೈಂಡಲ್ಲಿ ನೋಡಲ್ಲ. ಸೊ ಇವರಿಂದ ಸುಮಾರು ಕಸ್ಟಮರ್ಗಳು ನಮಗೂ ಹೇಳ್ತಾರೆ, ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಈ ಥರ ಎಲ್ಲ ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೀವು ನಮ್ಗೆ ಈ ಥರ ಫ್ರೆಂಡ್ನ ಮಾಡಿಕೊಟ್ಟಿದ್ದಕ್ಕೆ ನಮಗೂ ತುಂಬ ಸಹಾಯ ಆಯಿತು, ಇಲ್ಲಾಂದರೆ ನಮಗೆ ಊರ ಕಡೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಮ್ಮ ಮಷಿನ್ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ?
ಸರ್ವಿಸ್ ಬಗ್ಗೆ ಅಂತೂ ನೋ ಕಮೆಂಟ್ಸ್ ರೀ. ಯಾಕಂದ್ರೆ ರೀ ಯಾವಾಗ ಇವನ್ ಟೈಮ್ ನಮಗೆ ಬೇಕಂದ್ರೆ ನೀವು ಇಮಿಡಿಯೇಟಾಗಿ ನಾವು ಇವತ್ತು ಕಂಪ್ಲೇಂಟ್ ಬರ್ಸಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇನೇ ಬಂದುಬಿಟ್ಟು ನಮಗೆ ಸರ್ವಿಸ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ನನಗಿದು 2 ವರ್ಷ ಆಯಿತು ತೊಗೊಂಡ್ರೆ ಮೇಡಮ್ ಅವರ ನಾನು ಇದೊಂದು ಮಷಿನ್ ತೊಗೊಂಡಿದ್ದ ಸಲುವಾಗಿ ರೀ ನನಗೆ ಇದ್ರದ್ದೇನು ಸರ್ವಿಸ್ ಚಾರ್ಜಸ್ ಕೂಡ ತೊಗೊಂಡಿಲ್ಲ. ಒಂದು ಒಳ್ಳೆಯ ಅವ್ರದ್ದು ನಮ್ಮದು ಫ್ರೆಂಡ್ಶಿಪ್ ಬಾಂಡಿಂಗ್ ಥರ ಬೆಳೆದ್ಕೊಂಡು ಬಂದುಬಿಟ್ಟಿದೆ ರೀ. ಸೊ ಅವ್ರದ್ದೇನು ಏನೂ ಇಲ್ಲ. ಯಾರಾದರೂ ನೀವು ಮಷಿನ್ ತೊಗೊಳ್ತಾ ಇದ್ರಿ ಅಂತಂದರೆ ಕಣ್ಣು ಮುಚ್ಚಿ ನೀವು ತೊಗೋಬೋದು. ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ ರೀ. ಯಾಕಂದರೆ ಆಲ್ರೆಡಿ ನಾನು 2-3 ಮಷಿನ್ ತೊಗೊಂಡಿದ್ದೀನಿ ರೀ ಇವ್ರ ಹತ್ರ. ಸರ್ವಿಸ್ ಆಗಿರ್ಬೋದು, ಅವ್ರು ಕೊಡ್ತಕ್ಕಂಥ ಸಜೆಷನ್ ಆಗಿರ್ಬೋದು, ಯಾವ ಮಷಿನ್ ಸರ್ವಿಸಲ್ಲೂ ನಿಮ್ಗೆ ಇವ್ರ ಥರ ಕೊಡೋದೇ ಇಲ್ಲ ರೀ. ಯಾಕೆಂದರೆ ನಾನು ಆಲ್ಮೋಸ್ಟ್ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ ರೀ. ಪದೇ ಪದೇ ಎಲ್ಲ ಕಾಲ್ ಮಾಡಿದರೆ ಒಂದು ಸಲ ಮೊನ್ನೆನೇ ಡೆಮೋ ಕೊಟ್ಟು ಬಂದೈತೆ ಅಲ್ರಿ, ಒಂದೇ ದಿನ ಡೆಮೋ ಕೊಡ್ತೀವಿ ರೀ ನಾವು. ಆಯಿತು ನೀವೇ ಮಾಡ್ಕೋಬೇಕ್ರಿ, ಅಲ್ಲಿ ವಿಡಿಯೋಸ್ಗಳೆಲ್ಲ ಇರುತ್ತೆ ಯೂಟ್ಯೂಬಲ್ಲೆಲ್ಲ ನೋಡಿ ಮಾಡ್ಕೋಬೇಕು ಅಂತ ಆ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಸರ್ವಿಸಿಗೆ ಕರೆಕ್ಟ್ ಟೈಮಿಗೆ ಎಷ್ಟೋ ನೀವು ಒಂದು 5,000 ಕಡಿಮೆ ಕೊಡ್ತೀವಿ ಅಂತ ಈ ಥರ ಎಲ್ಲ ಮಾಡಿಬಿಟ್ಟಿರಿ, ಸರ್ವಿಸ್ ಕರೆಕ್ಟ್ ಟೈಮಿಗೆ ಕೊಡೋದಿಲ್ಲ. ಅವಾಗ ಏನು ಮಾಡೋದು ರೀ, 5,000 ನೋಡ್ಕೊತ ಕೂತಾಗ್ರಿ ನಮ್ದು ಮಷಿನ್ ಅವಾಗ 1-2 ದಿನ ನಮಗೆ ಬಂದುಬಿತ್ತು ಅಂತಂದ್ರೆ ರೀ ಅವಾಗ ಅಲ್ಲಿ 7-8 ಸಾವಿರ ರೂಪಾಯಿ ಲಾಸ್ ಆಗಿಬಿಡತ್ತೆ ರೀ. ಸೊ ಅದನ್ನು ನಾವು ವಿಚಾರ ಮಾಡಿಬಿಟ್ಟು ಅದ್ರ ಸಲುವಾಗಿನೇ ನಾನು ಇವ್ರ ಹತ್ರನೇ ನನಗೆ ಬೇರೆದವರೆಲ್ಲ ಸಜೆಷನ್ ಮಾಡಿದ್ದೆ ರೀ. ಬೇರೆ ಕಡೆ ಎಲ್ಲ ನೀವು ಮಷಿನ್ ತೊಗೋಬೋದಾಗಿತ್ತಲ್ರಿ, ಒಂದೇ ಸೆಂಟ್ರದವ್ರ ಕಡೆ 2 ಮಷಿನ್ ನೀವು ಯಾಕೆ ತೊಗೊಂಡ್ರಿ ಅಂತ ಹೇಳಿ. ಪರವಾಗಿಲ್ಲ ರೀ, ಅವ್ರು ನನಗೆ ಮಧು ಮೇಡಮ್ ಅವ್ರು ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ರೀ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಎನಿ ಟೈಮ್ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ಅದೇ ಒಂದು ನಮಗೆ ಸಡನ್ಲಿ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರು ಕಾಲ್ ಪಿಕ್ ಮಾಡಿ ಹೇಳೋವರೆಗೂ ನಾವು ಮಷಿನ್ ಆಫಲ್ಲೇ ಇಟ್ಕೋಬೇಕು. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಕಸ್ಟಮರಿಗೆ ಕರೆಕ್ಟ್ ಟೈಮಿಗೆ ಕೊಡೋದಕ್ಕೆ ಆಗೋದಿಲ್ಲ. ಅವರು ನಮಗೆ ಕರೆಕ್ಟ್ ಟೈಮಿಗೆ ಫೋನ್ ಪಿಕಪ್ ಮಾಡ್ತಾರೆ, ಸರ್ವಿಸ್ದವ್ರಿಗೆ ಕಳಿಸ್ತಾರೆ. ನಮಗೇನು ಪ್ರಾಬ್ಲಮ್ ಆಗಿಲ್ಲ 5 ವರ್ಷದಿಂದನೂ. ಸೊ ಅದ್ರ ಸಲುವಾಗಿನೇ ನಾನು ಇನ್ನೊಂದು ಮಷಿನ್ ಕೂಡ 6-7-8 ತಿಂಗಳಾಯಿತು ತೊಗೊಂಡ್ಬಿಟ್ಟು ಅವ್ರ ಕಡೆನೇ. ಏನೂ ಪ್ರಾಬ್ಲಮ್ ಇಲ್ಲ ರೀ, ನೀವು ಯಾರು ಬೇಕಾದ್ರೂ ತೊಗೋಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಡ್ತಾರೆ. ಇವನ್ ನೀವು ಇಲ್ಲಾದರೂ ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿ ಅವರೇ ತೊಗೊಳೋರು ಇದ್ದರು, ಸುತ್ತಮುತ್ತಲ ಹಳ್ಳಿಯವರು ಇದ್ರು ಅಂತಂದರೆ ನನ್ನ ಹೆಸರು ಹೇಳಿ ಸಜೆಷನ್ ಮಾಡ್ತಾರೆ. ನೀವು ಬಂದು ನೋಡ್ಕೊಂಡು ಹೋಗಿ ತೊಗೊಂಡು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ರೀ. ಇವಾಗ ನೀವು ಸುಮಾರು ಕಸ್ಟಮರ್ಗೆ ಮಷಿನ್ಸ್ ಕೊಡ್ಸಿದ್ದೀರಾ, ಗೈಡೆನ್ಸು ಮಾಡಿದ್ದೀರಾ. ಸೊ ಅವರು ನಿಮ್ಮಿಂದ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಒಂದು ಫ್ಯಾಮಿಲಿ ಲೀಡ್ ಅಂದರೆ ಆರ್ಥಿಕ ಸಹಾಯದಲ್ಲಿ ಮನೆಗೆ ಅವ್ರ ಮಕ್ಳುಗಳಿಗೆ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಅವರೇ ದುಡ್ದಿರೋದು. ಈಗ ಏನೇ ಆಗಲಿ ನಾವು ದುಡ್ದು ನಮ್ಮ ಮಕ್ಕಳಿಗೆ ಕೊಡಿಸೋ ಖುಷಿನೇ ಬೇರೆ, ಮಾಡೋದೇ ಬೇರೆ ಆಗುತ್ತೆ. ಈಗ ನಿಮ್ಮ ಕಡೆಯಿಂದ ನಿಮ್ಮ ಸುಮಾರು ಕಸ್ಟಮರ್ಸ್ಗಳು ಪರ್ಚೇಸ್ ಮಾಡಿದ್ದಾರೆ ಮಿಷಿನ್. ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇವಾಗ ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾವ ಥರ ಅವ್ರ ಫ್ಯಾಮ್ಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತಿಳಿಸ್ಕೊಡಿ. ಸುಮಾರು ಜನ ತೊಗೊಂಡಿದ್ದಾರೆ, ಬಟ್ ಯಾರಿಗೂ ಲಾಸ್ ಇಲ್ಲ ರೀ. ಎಲ್ಲರೂ ಪ್ರಾಫಿಟಲ್ಲಿದ್ದಾರೆ. ಅವ್ರವ್ರ ಲೋನನ್ನು ತಾವೇ ಸ್ವತಃ ಮಷಿನ್ ಲೋನನ್ನು ತೊಗೊಂಡ್ಬಿಟ್ಟು ಪ್ರಾಫಿಟಲ್ಲಿದ್ದಾರೆ. ಯಾರಿಗೂ ಲಾಸ್ ಇಲ್ಲ ರೀ. ಎಲ್ಲರಿಗೂ ಒಳ್ಳೆ ಕಮೆಂಟ್ಸ್ ಇದೆ ರೀ. ಎಲ್ಲರೂ ನಾವೇ ಮಾಡ್ಕೋತಿದ್ದೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾರಿಗೂ ಲಾಸ್ ಇಲ್ಲ ರೀ. ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ ರೀ, ಏನೂ ಪ್ರಾಬ್ಲಮ್ ಇಲ್ಲ ರೀ. ಏನಕ್ಕೆ ಅಂದರೆ ಇವಾಗ ಎಷ್ಟೊಂದು ಜನ ಕಸ್ಟಮರ್ಸ್ಗಳು ನಮ್ಮ ಬಿಟ್ಟು ಇನ್ನೊಬ್ರು ತೊಗೊಂಡ್ರೆ ನನಗೆಲ್ಲಿ ಬಿಸ್ನೆಸ್ ಕಮ್ಮಿ ಆಗಿಬಿಡುತ್ತೆ, ನಮಗೆಲ್ಲಿ ಲಾಸ್ ಆಗಿಬಿಡುತ್ತೆ, ನನಗೆಲ್ಲ ಆರ್ಡ್ರ್ ಬರೋಲ್ಲ ಅಂತ ತುಂಬ ಜನ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ. ಯಾರಿಗಾಗಲೂ ಥಾಟ್ ಬರುತ್ತೆ. ಸೊ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ನಿಮ್ಮದೇ ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ದೀರ, ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವೆಲ್ಲರಿಗೂ ಶೇರ್ ಮಾಡ್ತೀರಾ, ಅವ್ರು ನಿಮ್ಗೆ ಶೇರ್ ಮಾಡ್ತಾರೆ. ಸೊ ನಿಮ್ಮಿಂದನೂ ಸುಮಾರು ಫ್ಯಾಮ್ಲಿಗಳಿಗೆ ಹೆಲ್ಪ್ ಆಗಿದೆ. ಸೊ ಅದ್ರ ಬಗ್ಗೆ ನಮಗೂ ತುಂಬ ಖುಷಿ ಇದೆ ಇವ್ರ ಕಡೆಯಿಂದ. ಆ್ಯಕ್ಚುಲಿ ಏನಕ್ಕೆ ಅಂದರೆ ಅದು ಒಂದು ಲೇಡಿಯಾಗಿ ಆ್ಯಸ್ ಎ ಲೇಡಿಯಾಗಿ ಅವ್ರದ್ದು ತುಂಬ ಸಫರ್ ಪಟ್ಟು ಈ ಫೀಲ್ಡ್ಗೆ ಬಂದಿದೆ. ಆ್ಯಕ್ಚುಲಿ ಮುಂಚೆ ಅವರು ಟೀಚರ್ ಆಗಿದ್ದು, ತುಂಬ ಸಫರ್ ಪಟ್ಟು ಅಲ್ಲಿಂದ ಟೀಚರ್ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಇದ್ರ ಬಗ್ಗೆ ತಿಳಿಸ್ಕೊಡಿ ನನಗೆ. ಆ್ಯಕ್ಚುಲಿ ನಮ್ಮದು ಸಣ್ಣ ಮಗು ಒಂದು 8-10 ವರ್ಷ ನಾನು ಟೀಚರ್ಸಾಗಿ ವರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮದು B.Ed. ಆಮೇಲೆ ಏನಾಯಿತು, ಕರೋನಾ ಬಂತು, ಸಣ್ಣ ಮಗಳದ್ದು ಡೆಲಿವರಿ ಆಯಿತು. ಆಮೇಲೆ ಸರ್ ಎಲ್ಲ ಹೋಗಬೇಡ ಅಂತ, ಮಕ್ಕಳನ್ನೇ ನೋಡ್ಕೋರಿ ಅಂತಂದರು. ಸೊ ಅದ್ರ ಸಲುವಾಗಿ ಬೇಡ ಏನು ಮಾಡೋದು ಅಂಥೇಳಿ ನಾವು ಯಾವಾಗಲೂ ಖಾಲಿ ಕುಂತೇ ಇಲ್ಲ. ಸೊ ಆಲಸಿ ಜೀವನ ಅಂತೂ ಮೊದಲೇ ಗೊತ್ತೇ ಇಲ್ಲ ರೀ. ಸೊ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾನು ಫಸ್ಟು ಆನ್ಲೈನಲ್ಲಿ ನೋಡಿದ್ದೆ ನಿಮ್ಮದು. ಸೊ ಹೀಗಾಗಿ ನೀವು ಕಾಂಟ್ಯಾಕ್ಟ್ ಆದ್ರಿ, ಒಳ್ಳೆ ಬಿಸ್ನೆಸ್ ಕೊಟ್ರಿ, ನಮಗೂ ಒಂಥರ ಖುಷಿ ಆಗ್ತಾ ಇದೆ ರೀ. ಈಗ ನಮ್ಮ HSW ಮಷೀನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಅದು ತುಂಬ ಬೆಸ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ ರೀ. ನನಗೆ ಇದು ಗೈಡ್ ಮಾಡಿ ನಾನು ಕೊಟ್ಟಿದ್ದಕ್ಕೆ ನಿಮ್ಮ ಮಧು ಶಿವಿಂಗ್ದವ್ರಿಗೆ ಆಯಿತು, ನಿಮ್ಮ HSW ಸ್ಟಾಫ್ದವ್ರಿಗೆ ಆಯಿತು, ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ರೀ. ನೀವು ನಮಗೆ ತುಂಬ ಬಿಸ್ನೆಸ್ ಕೊಟ್ಟಿದ್ದೀರಾ, ಅದೇ ಥರ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಹಿಂಗೆ ಇನ್ನೂ ಚೆನ್ನಾಗಿ ಬಿಸ್ನೆಸ್ ಮಾಡಲಿ, ನಿಮ್ಗೆ ಒಳ್ಳೇದಾಗಲಿ ಅಂತ ನಮ್ಮ HSW 5G ಮತ್ತು ಮಧು ಸೇವಿಂಗ್ ಮಿಷನಿಂದ ನಿಮಗೆ ಒಂದು ಚಿಕ್ಕದಾಗಿ ಚಿರು ಕಾಣಿಕೆ. ಥ್ಯಾಂಕ್ ಯು.